ಇನ್ ಕೇಸ್ ಅದು ರೈಟ್ ವೇನಲ್ಲಿ ಡೈರೆಕ್ಷನ್ ಕೊಟ್ಟಿಲ್ಲ ಅಂದರೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಮತ್ತು ನಾವೆಲ್ಲ ಒಂದು ಸ್ಕ್ಯಾಮ್ ಒಳಗಡೆ ಬದುಕಬೇಕಾಗುತ್ತೆ ಅನ್ನೋ ಒಂದು ವಿಚಾರ ಎಲ್ರಿಗೂ ಗೊತ್ತಿದೆ. ಇವತ್ತು ಅದೇ ಥರ ಬದುಕ್ತಾ ಇದ್ದೀವಿ ಕೂಡ ನಾವು. ಸೊ ಇದು ಎಲ್ಲ ಸ್ಟೂಡೆಂಟ್ಗಳು, ಪೇರೆಂಟ್ಸ್ಗಳು ನೋಡಬೇಕಾಗಿರೋ ಸಿನಿಮಾ. ಫಾರ್ ಎಕ್ಸಾಂಪಲ್ ಏನಂದರೆ, ಯಾರು ಇವತ್ತು ಮಕ್ಕಳನ್ನ ಹೈಯರ್ ಎಜುಕೇಷನ್ ಕಳಿಸ್ಬೇಕು ಅಂತ ಅಂದ್ಕೋತಾರೆ ಅವರು ಕೂಡ ನೋಡಬೇಕಾಗಿರೋ ಸಿನಿಮಾ. ಮತ್ತು ಸ್ಟೂಡೆಂಟ್ಗಳು ಯಾರು ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂದ್ಕೊಂಡಿದ್ದಾರೆ ಅವರು ನೋಡಬೇಕಾಗಿರೋ ಸಿನಿಮಾ. ಇದು ಸ್ಟೂಡೆಂಟ್ ಬೇಸ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಸ್ಕ್ಯಾಮ್ 1770 ಸಿನಿಮಾ ಬಗ್ಗೆ ಇರೋವಂಥ ಒಂದು ಇನ್ಫಾರ್ಮೇಷನ್ನು. ಸೊ ಇಲ್ಲೆಲ್ಲ ನಾವು ಏನಕ್ಕೆ ಸೇರಿದ್ದೀವಿ ಅಂದರೆ, ಇವತ್ತು ನಮ್ಮ ಸ್ಕ್ಯಾಮ್ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ಗೋಸ್ಕರ. ಸೊ ಇದಿಷ್ಟು ನಮ್ಮ ಸ್ಕ್ಯಾಮ್ 1770 ಸಿನಿಮಾ ಇನ್ಫಾರ್ಮೇಷನ್ನು. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಅಂತ ಒಬ್ಬ ರಿಯಲ್ ಪೇಪರ್ ಹಾಕೋ ಹುಡುಗನ್ನ ನಾವು ಇವತ್ತು ಕರೆಸಿದ್ದೀವಿ. ಸೊ ಏನಕ್ಕೆ ಅವನ್ನ ಕರೆಸಿದ್ದೀವಿ ಅಂದರೆ, ನಮ್ಮ ಸಿನಿಮಾದಲ್ಲಿ ನಾಯಕ ನಟ ಅಂದರೆ ರಂಜನ್ ಅವರು ಕೂಡ ಸಿನಿಮಾದಲ್ಲಿ ಪೇಪರ್ ಹಾಕ್ಕೊಂಡೆ ಒಂದು ವಿದ್ಯಾಭ್ಯಾಸನ ಮಾಡಿಕೊಂಡು ಆ ಒಂದು ಸ್ಕ್ಯಾಮ್ ಒಳಗಡೆ ಯಾವ ರೀತಿ ಹೋಗ್ತಾರೆ, ಅದನ್ನು ಹೇಗೆ ಹೊರಗಡೆ ಬರ್ತಾನೆ ಅನ್ನೋ ಒಂದು ವಿಚಾರ ಸಿನಿಮಾದಲ್ಲಿದೆ. ಸೊ ಈ ಸ್ಕ್ಯಾಮ್ ಸಿನಿಮಾ ಟ್ರೈಲರ್ನ ಲಾಂಚ್ ಮಾಡೋಕ್ಕೆ ನಾನು ಆದರ್ಶ್ ಅವ್ರನ್ನ ಕರಿತೀನಿ. 1 ಸೆಕೆಂಡ್ ಸರ್. ಸೊ ಆದರ್ಶ್ ಬನ್ನಿ. ಸೊ ಈ ಹುಡುಗ ವಿಜಯನಗರ ಸರೌಂಡಿಂಗಲ್ಲಿ ಒಂದು ಪೇಪರ್ ಹಾಕ್ಕೊಂಡು ವಿದ್ಯಾಭ್ಯಾಸನ ಮಾಡ್ತಾ ಇರೋಂಥ ಒಬ್ಬ ಹುಡುಗ. ಬನ್ನಿ ಆದರ್ಶ್. ಸೊ ಇದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವನು ಏನು ಮಾಡೋದನ್ನು ಗೊತ್ತಾಗಲ್ಲ. ಆ ಟೈಮಲ್ಲಿ ಅವನು ಫಸ್ಟು ಪೇಪರ್ ಹಾಕ್ತಿದ್ದ ವ್ಯಕ್ತಿ ಕೃಷ್ಣ ಅಂತವ್ರ ಹೆಸರು. ಅವ್ರ ಹತ್ರ ಹೋಗಿ ನನಗೆ ಓದಿಸಿ ಹಣದ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಅವ್ರು ಆ್ಯಕ್ಚುಲಿ ಅವ್ರ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ನೋಡಿ, ಸೊ ನಾನು ಅಪ್ ಟು 12th ನಾನು ಓದಿಸ್ತೀನಪ್ಪ ಅನ್ನೋ ಒಂದು ಸಪೋರ್ಟ್ನ ಮಾಡ್ತಾರೆ. ಸೊ ಆಗಿರುವಾಗ ಏನಾಗುತ್ತೆ ಅಂದರೆ, ಎಲ್ಲರಿಗೂ ಒಂದು ಸ್ಟನ್ನಿಂಗ್ ವಿಚಾರ ಏನಾಗುತ್ತೆ ಅಂದರೆ, 12th ಕೂಡ ಆ ಹುಡುಗ ಟಾಪರಲ್ಲಿ ಪಾಸ್ ಆಗ್ತಾನೆ. ಜೊತೆಗೆ ಕಾಮನ್ ಅಡ್ಮಿಷನ್ ಟೆಸ್ಟಲ್ಲೂ ಕೂಡ ಪಾಸಾಗಿ IIM ಕಲ್ಕತ್ತಾದಲ್ಲಿ ಒಂದು ಹೈಯರ್ ಡಿಗ್ರಿ ಪೊಸಿಷನ್ನ ತಗೋತಾನೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಪೇಪರ್ ಹಾಕೋ ಹುಡುಗನಲ್ಲಿ ಅಂಥ ಒಂದು ಎನರ್ಜಿ ಬಂದಿದೆ ಅಂದರೆ ಅವನಿಗೆ ಹಾರ್ಡ್ ವರ್ಕ್ ಒಂದಲ್ಲ, ಅದ್ರ ಜೊತೆ ಒಂದು ಎಜುಕೇಷನ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಈ ಟ್ರೈಲರ್ನ ಲಾಂಚ್ ಮಾಡೋಣ. ಈ ಹುಡುಗನ ಕರೆಸಿರೋ ಇಂಪಾರ್ಟೆನ್ಸ್ ಏನಂದರೆ, ಆ ಥರ ಶಿವಕುಮಾರ್ ಅಂತ ಹುಡುಗರು ಇವತ್ತು ಪೇಪರ್ ಹಾಕೋ ಹುಡುಗರಲ್ಲಿ ಎಷ್ಟೋ ಜನ ಇರ್ಬೋದು ಅನ್ನೋ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರ್ಶ್ ಒಂದು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ ಇದ್ದೀನಿ. ಯಾಕಂದರೆ ನಮ್ಮನ್ನು ಕರೆಸಿ ಇಲ್ಲಿ ಪೇಪರ್ ಹಾಕೋ ಹುಡುಗರನ್ನ ಬೆಳೆಸಿರೋದಕ್ಕೆ ಸ್ಕ್ಯಾಮ್ 1770ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಸೊ ನಿಮಗೆ ಬಂದು ನೋಡಿದ ಮೇಲೆ ಗೊತ್ತಾಗೋಂಥ ವಿಚಾರ ಸರ್. ಅಂದರೆ ಪ್ರತಿ ಸ್ಟೂಡೆಂಟ್ಗೂ ಒಂದು ಕಾಲಘಟ್ಟ ಅಂತಿರುತ್ತೆ. ಅವನ ಇಂಪಾರ್ಟೆಂಟ್ ಏಜ್ ಮತ್ತು ಟರ್ನಿಂಗ್ ಪಾಯಿಂಟ್, ಆ ಏಜ್ ಗ್ರೂಪಲ್ಲಿ ನಡೆಯೋವಂಥ ಒಂದು ಕತೆ ಇರುತ್ತೆ. ಅಲ್ಲ ಏಜ್ ಹೇಳ್ತಾ ಇಲ್ಲ, ಅದು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಸರ್. ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಸರ್ ಅದರಲ್ಲಿ. ಅದೇನೇ ಇರ್ಬೋದು ಸರ್, ಅದು ಕಥೆಗೆ ಸಂಬಂಧಪಟ್ಟಿರೋದು. ಸಿನಿಮಾದವರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಕ್ಯಾಮ್ 1770 ಅನ್ನೋದು ಒಂದು ವಿಕಾಸ್ ಅವರು ನನಗೆ ಕತೆ ಹೇಳಿದಾಗ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು. ಬರೀ ಸಿನಿಮಾ ನೋಡೋರಿಗಲ್ಲ, ಸಿನಿಮಾ ಮಾಡೋರಿಗಲ್ಲ, ಆ ಸಿನಿಮಾದಲ್ಲಿ ನಮ್ಮಂಥ ಆ್ಯಕ್ಟರ್ಸ್ಗೂ ಕೂಡ ಇಷ್ಟು ಒಂದು ಏನಾಗ್ತಾ ಇದೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಅನ್ನೋದ್ರ ಒಂದು ಅರಿವು ಆಯಿತು. ಆ್ಯಂಡ್ ನಾನು ಆ್ಯಸ್ ಅ ಪೇರೆಂಟ್, ನನ್ನ ಮಗ ಈಗ 10th ಎಕ್ಸಾಮ್ ಬರೆದಿದ್ದಾನೆ. ಸೊ ಹಾಗಾಗಿ ಇದು ನನಗೆ ಬಹಳ ಒಂದು ಬೆಳಕಿಗೆ ಬಂದಂಥ ವಿಷಯ, ನನಗೆ ಗೊತ್ತಾಗಿದ್ದು ಬಹಳ ಸಂತೋಷ ಆಯಿತು. ಸೊ ಐ ಥಿಂಕ್ ವಿಕಾಸ್ ಅವ್ರು ಹೇಳ್ದ ಹಾಗೆ ಮಕ್ಕಳಿಗೂ ತಂದೆ ತಾಯಂದ್ರಿಗೂ ಹಾಗೂ ಈ ಸಿನಿಮಾ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ಸ್ಕ್ಯಾಮ್ 1770 ಮನಸ್ಸಲ್ಲಿ ಉಳಿಯುತ್ತೆ. ಒಂದು ನೋಡ್ಕೊಂಡು ಹೋದರೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ಸೊ ಇಟ್ ಈಸ್ ಇನ್ಫೋಟೈನ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಪ್ರಿಲ್ 12ನೇ ತಾರೀಕು ನಮ್ಮ ಸ್ಕ್ಯಾಮ್ 1770 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಂದಿನಂತೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಎನ್ಕರೇಜ್ಮೆಂಟ್ ಸದಾ ಕಾಲ ಇರಲಿ. ಆ್ಯಂಡ್ ದೇವರಾಜ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮೀಡಿಯಾ ಹಾಗೂ ಪ್ರೆಸ್ ಅವ್ರಿಗೆಲ್ರಿಗೂ ನಾನು ಮೊದಲವರ್ತಿ ವಂದನೆಗಳನ್ನ ಹೇಳ್ಕೊಳ್ತೀನಿ. ಸ್ಕ್ಯಾಮ್ 1770 ಸೊ ಈ ಚಿತ್ರನ ಮೊದಲು ಅಂದರೆ ದೇವರಾಜ್ ಸರ್ ನಿರ್ಮಾಣ ಮಾಡಿರೋದಕ್ಕೆ ಅವ್ರಿಗೆ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ಕೊಳ್ತೀನಿ. ಯಾಕೆಂದರೆ ಇವತ್ತಿನ ದಿನಮಾನದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು.
ಅಂಥದ್ರಲ್ಲಿ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ಈ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ವಿಕಾಸ್ ಅವ್ರ ಮೇಲೆ ಒಂದು ನಂಬಿಕೆ ಮಾತ್ರ ಅಲ್ಲ, ವಿಕಾಸ್ ಜೊತೆಗಿದ್ದಂಥ ತಂಡದ ಮೇಲೂ ನಂಬಿಕೆ ಇಟ್ಟು ಮಾಡಿದ್ದಾರೆ. ಸೊ ಪ್ರೊಡ್ಯೂಸರ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕೆಂದರೆ ಈ ಕತೆ ಒಂದೆರಡು ವರ್ಷನಲ್ಲಿ ಫೈನಲೈಸ್ ಆಗಿಲ್ಲ. ಒಂದು ಬೇಸಿಕ್ ವರ್ಷನ್ ಇತ್ತು. ಬೇಸಿಕ್ ವರ್ಷನಲ್ಲಿ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಇತ್ತು. ಇನ್ಫಾರ್ಮೇಷನ್ಸ್ನ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಇನ್ಫಾರ್ಮೇಷನ್ ಆದಮೇಲೆ ಆ ಇನ್ಫಾರ್ಮೇಷನ್ನ ಎಂಟರ್ಟೈನ್ಮೆಂಟಿಗೂ ತರಬೇಕು ಅನ್ನೋದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ತುಂಬ ಪ್ರೊಡ್ಯೂಸರ್ಸಲ್ಲಿ ಇಂಟರ್ಫರೆನ್ಸ್ ಇರುತ್ತೆ. ಮತ್ತು ಅಕಾಡೆಮಿಕ್ ಆಗಲ್ಲ, ಜನ್ರಲಾಗೆ ಹೇಳಬೇಕು ಅಂದರೆ ಒಂದು ಎಜುಕೇಟೆಡ್ ವೇಯಲ್ಲಿ ಇರಲ್ಲ ಅವ್ರ ಅಪ್ರೋಚಸ್ಸು. ಇದರಲ್ಲಿ ನಮಗೆ ಅಕಾಡೆಮಿಕ್ ಆಗಿಯೂ ಇದ್ದರು, ಅವರು ಇನ್ಫಾರ್ಮೇಟಿವ್ ಆಗಿಯೂ ಇದ್ದರು. ಸೊ ಅವರು ಮತ್ತೆ ಸಿನಿಮಾಗಳು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಸ್ಟೇಜಲ್ಲಿ. ಮತ್ತು ಸೆಕೆಂಡಾಗಿ ಹೇಳಬೇಕು ಅಂದರೆ ನಮ್ಮ ವಿಕಾಸ್ ಪುಷ್ಪಗಿರಿ ಸರು, ಸೊ ತುಂಬ ಒಡನಾಟ ಇರುವಂಥವ್ರು. ಅವರು ಈ ಸಿನಿಮಾ ಮಾಡಬೇಕು ಅಂದಾಗ ಸೊ ನಾನೇ ಬರಿಬೇಕು ಅನ್ನೋದರಲ್ಲಿ ತುಂಬ ಇಂಟ್ರೆಸ್ಟ್ ವಹಿಸಿದ್ರು ಕೂಡ. ಮತ್ತು ಆ ಟೈಮಲ್ಲಿ ನನಗೆ ಆಗಲಿಲ್ಲ ಅಂದಾಗ್ಲೂ ಬಿಡಲಿಲ್ಲ ಅವರು. ದೇವರಾಜ್ ಸರ್ವರೆಗೂ ಕರ್ಕೊಂಡೋಗಿ ಕೂರಿಸಿದ್ರು. ಒಂದಷ್ಟು ವರ್ಷನ್ಸ್ಗಳನ್ನ ನಾವು ಮಾಡಿದ್ವಿ. ಅಂದರೆ ನಾವೇ ಮಾಡ್ತಾಯಿದ್ವಿ. ಸ್ಕ್ರೀನ್ ಪ್ಲೇ ಒಂದಷ್ಟು ಮಾಡೋದು, ಸ್ಕ್ರೀನ್ ರೈಟಿಂಗ್ ಒಂದಷ್ಟು ಮಾಡೋದು, ಮತ್ತೆ ಅದನ್ನು ಹೊಡೆದು ಬಿಸಾಕೋದು, ಮತ್ತೆ ಇನ್ನೊಂದು ಅಂತ ತುಂಬ ಇನ್ಫಾರ್ಮೇಟಿವ್ ಆಗಿ ಕಾಲೇಜಸ್ಸಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗಿ ಆ ವಿಚಾರಗಳನ್ನ ಕಲೆ ಹಾಕಿ ಅದನ್ನು ಒಂದು ಚಿತ್ರಕಥೆ ರೂಪದಲ್ಲಿ ತರೋದು ಮಾತ್ರ ಅಲ್ಲದೆ ಸಂಭಾಷಣೆಯಲ್ಲೂ ತುಂಬ ನೈಜವಾಗಿರಬೇಕು ಅನ್ನೋದರಲ್ಲಿ ತುಂಬ ಪ್ರಯಾಸಪಟ್ಟು ಮಾಡಿದಂಥ ಒಂದು ಸಿನಿಮಾ. ಮತ್ತು ಒಬ್ಬ ಸಂಭಾಷಣೆಗಾರನಾಗಿಯೂ ಚಿತ್ರಕಥೆ ರೂಪದಲ್ಲಿ ಬರೆಯೋದಕ್ಕೂ ನನಗೆ ಸಹಾಯ ಮಾಡಿಕೊಟ್ಟಂತಹ ಎಲ್ಲ ಟೆಕ್ನಿಷಿಯನ್ಸ್ಗೂ ಪ್ರೊಡಕ್ಷನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ಕ್ಯಾಮ್ 1770 ಏನಕ್ಕೆ ಸಿನಿಮಾ ನೋಡಬೇಕು ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸಿನಿಮಾ ಮಾಡ್ತೀವಿ, ಬಟ್ ಯಾಕೆ ನೋಡಬೇಕು ಅನ್ನೋದೊಂದಿರುತ್ತೆ. ಈ ಸಿನಿಮಾ ನಮಗಾಗಿರೋ ಸಿನಿಮಾ, ನಮ್ಮ ಒಂದು ಎಜುಕೇಷನ್ಗಾಗಿರೋವಂಥ ಸಿನಿಮಾ. ಇವತ್ತು ಎಜುಕೇಷನ್ನು ತುಂಬ ಎಸೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಇರುವಂಥ ಒಂದು ವಿಷಯ. ಅದು ಎಟಕದೇ ಇರುವಂಥ ದ್ರಾಕ್ಷಿ ಆಗಿಬಿಟ್ಟಿದೆ. ಸೊ ಅದನ್ನು ದಕ್ಕಿಸ್ಕೊಳ್ಳೋದು ಅದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಎಟಕದೇ ಇರೋ ದ್ರಾಕ್ಷಿಗೆ ನರಿಗಳೇ ಪ್ರಯತ್ನ ಪಡೋದು. ನರಿಗಳ ಕೈಯಲ್ಲೇ ಆಗದೆ ಇರುವಂಥದ್ದು ಇನ್ನು ಶ್ರೀಸಾಮಾನ್ಯವ್ರು ನಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಪಾಯಿಂಟು. ಮತ್ತು ಸ್ಕ್ಯಾಮ್ ಅಂದಾಗ ನಮಗೆಲ್ರಿಗೂ ಒಂದು ಪಾಸಿಟಿವ್ ವೈಬ್ಗಿಂತ ಒಂದು ನೆಗೆಟಿವ್ ವೈಬ್ ಬರುತ್ತೆ. ಏನಕ್ಕೆ ಅಂದರೆ ನಾವು ಸ್ಕ್ಯಾಮಲ್ಲಿ ಇದ್ದೀವಿ ಅನ್ನೋದೇ ಗೊತ್ತಿಲ್ಲದೆ ಯಾವನೋ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಅನ್ನೋ ಭ್ರಮೇಲಿ ಬದುಕ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ಕ್ಯಾಮ್ ಆಗ್ತಾ ಇರೋದು ನಮ್ಮ ಮೇಲೇ. ಸೊ ನಮ್ಮ ಮೇಲೆ ಆಗ್ತಾ ಇರೋಂಥ ಸ್ಕ್ಯಾಮ್ನ ನಾವು ಯಾವ ರೀತಿ ಫೇಸ್ ಮಾಡಬೇಕು ಮತ್ತು ಯಾವ ರೀತಿ ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನು ಎಜುಕೇಟ್ ಮಾಡುತ್ತೆ ಈ ಸಿನಿಮಾ. ಎಜುಕೇಷನ್ ವಯ ಪ್ರತಿಯೊಬ್ಬ ಸ್ಟೂಡೆಂಟ್ಸು ನೋಡಬೇಕು, ಪೇರೆಂಟ್ಸು ನೋಡಬೇಕು, ಹಾಗೂ ಟೀಚರ್ಸು ನೋಡಬೇಕು. ಅಂದರೆ ನಮಗೆ ವಿದ್ಯೆ ಕಲಿಸೋರು ನೋಡಬೇಕಾಗುತ್ತೆ. ಫೈನಲಾಗಿ ಒಂದೊಂದು ಮಾತು ಮಾತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ದಿನಮಾನಗಳಲ್ಲೂ ಅನ್ನೋದಕ್ಕೆ. ಯೋಗ ಇದ್ದರೆ ಲಕ್ಷ್ಮಿ ಬರ್ತಾಳೆ, ಹೋಗು ಅಂದರೂ ಬರ್ತಾಳೆ, ಬಾ ಅಂದ್ರೂ ಬರ್ತಾಳೆ. ಜಾಗ ಇದ್ದರೆ ಮಾತ್ರ ಸರಸ್ವತಿ ಬರ್ತಾಳೆ. ಆ ಜಾಗನ ನಮ್ಮ ಮಕ್ಕಳಿಗೆ ಹೆತ್ತವರಾದವ್ರು ನಾವು ಈ ಸಮಾಜ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಸ್ಕ್ಯಾಮ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಿಮ್ಮ ಧೈರ್ಯಕ್ಕೆ ಅಂದರೆ ನೀವು ಆಯ್ಕೆ ಮಾಡ್ಕೊಳ್ಳೋ ಸಬ್ಜೆಕ್ಟ್ಸು ಎಲ್ಲವೂ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಸಬ್ಜೆಕ್ಟ್ಸು. ಆ್ಯಂಡ್ ಈಗ ರಿಲೀಸ್ ಮಾಡ್ತಿರೋ ಟೈಮು IPL ಟೈಮು, ಆ ಧೈರ್ಯಕ್ಕೆ ಮೊದಲನೇದಾಗಿ ನಿಮಗೊಂದು ದೊಡ್ಡ ಸಲಾಮು. IPL ವಿಷಯ ಯಾಕೆ ಹೇಳಿದೆ ಅಂತಂದರೆ, ಇವತ್ತು ಒಂದು ನ್ಯೂಸ್ ಓದಿದೆ ಬೆಳಗ್ಗೆ ಫೇಸ್ಬುಕ್ಕಲ್ಲಿ. ಯಾರೋ ಒಬ್ಬರು IPL ಬೆಟ್ಟಿಂಗಲ್ಲಿ 1.5 ಕೋಟಿ ಹಣ ಕಳ್ಕೊಂಡು ಅದರಿಂದ ಮನನೊಂದು ಅವರ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಯಾಕೆ ಈ IPL ವಿಷಯ ಬಂತು ಅಂತಂದರೆ, ಅಫ್ಕೋರ್ಸ್ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ನಮ್ಮ ಥರ ಕಷ್ಟಪಡಬಾರ್ದು ಅನ್ನುವ ಒಂದು ಬಲವಾದ ಆಸೆ ಇರುತ್ತೆ. ಅವರು ಪಟ್ಟಿರೋ ಕಷ್ಟ ಯಾವುದೇ ಲೆವೆಲಲ್ಲಿ ಇರಲಿ, ಅದನ್ನು ನಮ್ಮ ಮಕ್ಕಳು ಪಡಬಾರ್ದು. ಅದಕ್ಕಿಂತ ಸ್ವಲ್ಪ ಅವರ ಬದುಕು ಚೆನ್ನಾಗಿರಬೇಕು ಅಂತಂದರೆ ಏನು, ಅವ್ರಿಗೊಂದು ಒಳ್ಳೆ ಎಜುಕೇಷನ್ನ ಕೊಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯಂದರೆ ಆಸೆ. ನಮ್ಮ ತಂದೆ ತಾಯಿಗೂ ಭಾಳ ಆಸೆ ಇತ್ತು. ನಾವೇ ನೆಟ್ಟಿಗೆ ಓದಿದೆ ಅದನ್ನು ಏನು ಫುಲ್ಫಿಲ್ ಮಾಡಲಿಲ್ಲ. ಆದರೆ ಇವತ್ತು ಈ ಎಜುಕೇಷನ್ ಅನ್ನೋದು ನಿಜವಾಗ್ಲೂ ಒಂದು ಮಾಫಿಯಾ ಥರ ಆಗಿದೆ. ಈ ವಿಷಯ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳಲ್ಲಿ
ಈ ವಿಷಯನ ಚರ್ಚೆ ಮಾಡಿದ್ದಾರೆ. ನನಗೆ ಕಳೆದ ವರ್ಷ ಕ್ರಾಂತಿ ಸಿನಿಮಾ ಬಂತು, ಅದು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಿರೋದ್ರ ಬಗ್ಗೆ ಒಂದು ವಿಷಯನ ಚರ್ಚೆ ಮಾಡ್ತು. ಇನ್ನೊಂದು ಸಿನಿಮಾ 12th ಫೇಲ್, ಒಬ್ಬರು IPS ಆಫೀಸರ್ ನಿಜ ಜೀವನದ ಕಥೆ. ಎರಡೂ ಇನ್ಸ್ಪೈರಿಂಗ್ ಸಿನಿಮಾ. ಈ ಸ್ಕ್ಯಾಮ್ ಸಿನಿಮಾ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂಥ ಸಿನಿಮಾ. ಒಂದು ಎಲ್ ಕೆ ಜಿ UKG ಸೀಟ್ ತೊಗೊಳ್ಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟುವಂಥ ಕಾಲಘಟ್ಟದಲ್ಲಿ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ಪುಸ್ತಕ, ಸೈಕಲ್ಲು, ಮಧ್ಯಾಹ್ನ ಊಟ ಎಲ್ಲವೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಸರ್ಕಾರಿ ಮಾದರಿ ಶಾಲೆಗಳೇ ಇದ್ದಾವೆ. ಆದರೆ ಪೇರೆಂಟ್ಸು ಆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲ. ಇಂಗ್ಲೀಷ್ ಕಲೀಲೇಬೇಕು. ಈ ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಕ್ಕಳು ಬೇರೆಯವ್ರ ಮಕ್ಕಳ ಜೊತೆ ಕಾಂಪೀಟ್ ಮಾಡಬೇಕಾಗಲಿ ಅಥವಾ ಬೇರೆ ಒಂದು ಒಳ್ಳೆಯ ಹುದ್ದೆನ ಪಡ್ಕೊಳ್ಳೋಕ್ಕೆ ಪ್ರೈವೇಟ್ ಶಾಲೆಗಳು, ಸಾಕಷ್ಟು ಪ್ರೈವೇಟ್ ಶಾಲೆಗಳು, ನೀವು ಎಂತೆಂಥ ಸಣ್ಣ ಊರಿಗೆ ಹೋದರೂ ಸಾಕಷ್ಟು ಪ್ರೈವೇಟ್ ಶಾಲೆಗಳಿದ್ದಾವೆ. ಅವರು ಎಜುಕೇಷನ್ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಆದರೆ ಇಲ್ಲಿ ಹಣ ಯಾವಾಗ ಇನ್ವಾಲ್ವ್ ಆಗುತ್ತೋ ಆವಾಗ ಹಣ ಇದ್ದವ್ರಿಗೆ ಮಾತ್ರ ಅದು ದಕ್ಕತ್ತೆ. ಅವರು ನಮ್ಮ ರೈಟ್ರು ಸರ್ ಹೇಳಿದ್ರು. ಸೊ ಈಗ ಹಣ ಇನ್ವಾಲ್ವ್ ಆದ ತಕ್ಷಣ ಅಲ್ಲೊಂದು ಕಾಂಪಿಟೇಷನ್ ಇರುತ್ತೆ. ಯಾರಿಗೆ ಸೀಟ್ ಸಿಗಬೇಕು ಅಂದರೆ ನಿಜವಾಗ್ಲೂ ಯೋಗ್ಯ ವಿದ್ಯಾರ್ಥಿಗಳಿಗೆ ಸಿಗಬೇಕಾ ಅಥವಾ ಹಣ ಇದ್ದವ್ರಿಗೆ ಸಿಗಬೇಕಾ? ಈ ವಿಷಯದ ಬಗ್ಗೆ ವಿಕಾಸ್ ಅವರು ಈ ಸಿನಿಮಾದಲ್ಲಿ ಸಾಕಷ್ಟು ಅಂದರೆ ಪೇರೆಂಟ್ಸ್ಗಳ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಹುಟ್ಟುಹಾಕುವಂಥ ವಿಷಯಗಳನ್ನು ಮಾತಾಡಿದ್ದಾರೆ. ಆ ಕಾರಣಕ್ಕಾಗಿ ಮೊದಲು ಪೇರೆಂಟ್ಸು ಈಗ ಎಕ್ಸಾಮು ಮುಗಿತಾ ಬಂದಿದೆ, ಸಾಕಷ್ಟು ಎಕ್ಸಾಮ್ಸ್ಗಳು ಮುಗಿದಿದೆ. ಸೊ ಈ ಮೂಲಕ ನಿಮ್ಮಲ್ಲಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು, ಪೇರೆಂಟ್ಸ್ ಈ ಸಿನಿಮಾನ ತಮ್ಮ ಮಕ್ಕಳ ಜೊತೆ ನೋಡಬೇಕು. ನೀವು ಯಾವುದೇ ಕಾಲೇಜ್ ಆಗಿರ್ಬೋದು, ಯಾವುದೇ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು, ಹಣ ಇನ್ವೆಸ್ಟ್ ಮಾಡ್ತಿರಲ್ಲ, ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 12ಕ್ಕೆ ನಮ್ಮ ಸಿನಿಮಾ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಿಂದಿನ ಸಿನಿಮಾಗಳ ಆಯ್ಕೆ ಅವರ ಟೈಟಲ್ ನೋಡಿದ್ರೆ ಗೊತ್ತಾಯ್ತು ಅವ್ರ ಟೇಸ್ಟ್ ಏನು ಅನ್ನೋದು. ಇನ್ನೊಂದು ನಾನು ವಿಕಾಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನನಗೆ ಅವ್ರ ಸ್ಟೋರಿ ಹೇಳಿದಾಗ ನನಗೆ ಅವ್ರ ವಿಷನ್ ತುಂಬ ಎಷ್ಟು ಕ್ಲಿಯರ್ ಇದ್ದಾರೆ ಅಂದರೆ, ಇವನ್ ಅವ್ರು ಏನು ಹೇಳಿದ್ರು ಶೂಟಿಂಗಲ್ಲಿ ಅದನ್ನೇ ಮಾಡಿದ್ರು. ಎಷ್ಟೋ ಸಲ ನಾವು ಎಷ್ಟೋ ಸಿನಿಮಾ ಮಾಡ್ತೀವಿ, ಹೇಳೋದೊಂದು ಮಾಡೋದೊಂದು, ನಮ್ಗೆ ಶೂಟಿಂಗ್ ಮಾಡೋವಾಗಲೇ ಗೊತ್ತಾಗ್ಬಿಡುತ್ತೆ ಏನು ನನಗೆ ಈ ಥರ ಹೇಳೇ ಇರಲಿಲ್ವಲ್ಲ ಅಂತ. ಆ ವಿಷಯದಲ್ಲಿ ನಿಜವಾಗ್ಲೂ ನೀವು ಗೆದ್ದಿದ್ದೀರ ಅಂತ ಹೇಳಬೇಕು. ಸೊ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ ನಿಮಗೆ. ನಾವು ನಿಮಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ಸರ್. ಯಾಕೆಂದರೆ ಇವತ್ತಿಗೆ ಒಬ್ಬ ನಿರ್ಮಾಪಕನ ಹುಡುಕೋದು ಎಷ್ಟು ಕಷ್ಟ ಅನ್ನೋದು ಡೈರೆಕ್ಟ್ರಿಗೆ ಮಾತ್ರ ಗೊತ್ತು. ಸೊ ಆ ಒಂದು ವಿಷಯದಲ್ಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದು ಟೈಮ್ ಇತ್ತು, ಸರಸ್ವತಿ ಇದ್ದರೆ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತ. ಇವತ್ತು ಆ ಸರಸ್ವತಿನ ಹೋಲಿಸ್ಕೊಳ್ಳೋಕ್ಕೆ ಲಕ್ಷ್ಮಿ ಬೇಕು ಅನ್ನೋ ಥರ ಆಗೋಗಿದೆ ಸ್ಥಿತಿ. ಬೇರೆ ಯಾವುದೇ ದೇಶಕ್ಕೆ ಹೋಗಿ ನೀವು ಸರ್ಕಾರಿದು ಏನೇ ಒಂದಿತ್ತು ಅಂದರೂ ಅದರದ್ದು ಸೌಲಭ್ಯಗಳನ್ನ ತೊಗೊಳೋದಕ್ಕೆ ಇಷ್ಟಪಡ್ತಾರೆ. ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು ಎಜುಕೇಷನ್ ಇರ್ಬೋದು, ಏನೇ ಇರ್ಬೋದು. ಬಟ್ ನಮ್ಮದ್ರಲ್ಲಿ ಯಾವ ಥರ ಅಂದರೆ ಅದು ಎಷ್ಟು ತಾತ್ಸಾರ ಆಗೋಗ್ಬಿಟ್ಟಿದೆ ಅಂದರೆ, ದೊಡ್ಡ ದೊಡ್ಡ ಮಿನಿಸ್ಟ್ರುಗಳ ಹೆಸರಲ್ಲೇ ಇವತ್ತಿಗೆ ಹಾಸ್ಪಿಟ್ಲ್ಗಳು, ಎಜುಕೇಷನ್ ಸೆಂಟರ್ ಇರೋದ್ರಿಂದ ಅವ್ರು ಯಾವುದೇ ರೀತಿಯೂ ಸರ್ಕಾರಿ ಶಾಲೆಗಳಾಗಲಿ ಏನೇ ಒಂದಕ್ಕೂ ಪ್ರಾಮುಖ್ಯತೆ ಕೊಡೋದಕ್ಕೆ ಬಿಡ್ತಾನೆ ಇಲ್ಲ. ಯಾಕೆಂದರೆ ಅವ್ರ ಬಿಸ್ನೆಸ್ ಹಾಳಾಗೋಗುತ್ತೆ. ಇವತ್ತಿಗೆ ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗೋಗಿದೆ. ನಾನೊಂದು ನಿಮಿಷದ ಒಂದು ಶಾರ್ಟ್ ಸ್ಟೋರಿ ನೋಡಿದ್ದೆ. ಹೊಸದಾಗಿ ಒಂದು ಟೀ ಅಂಗಡಿಗೆ ಒಂದು ಮಗುನ ಕರ್ಕೊಂಬಂದು ಅವರಪ್ಪ ಸೇರಿಸ್ಬಿಟ್ಟು ಹೊಟ್ಟೋಗ್ತಾನೆ. ಮೊದಲನೇ ದಿನ ಕೆಲಸ ಏನೂ ಗೊತ್ತಿಲ್ಲ. ಅವನು ಟೀ ಮಾಡೋನು ಒಂದು ಇದನ್ನು ಕೊಟ್ಬಿಟ್ಟು ಸ್ಟ್ಯಾಂಡ್ ಒಂದು 6-7 ಗ್ಲಾಸ್ ಇಟ್ಬಿಟ್ಟು ಎದುರುಗಡೆ ಇರೋ ಕಂಪ್ನಿಗೆ ಹೋಗಿ ಕೊಟ್ಬಿಟ್ಟು ಬಾ ಅಂತಾನೆ. ಆ ಹುಡುಗಂಗೆ ಏನು ಗೊತ್ತಿಲ್ಲ, ರೋಡ್ ಕ್ರಾಸ್ ಮಾಡ್ಬಿಟ್ಟು ಹೋಗ್ತಾನೆ. ಹಿಂಗೆ ಹೋಗಿ ಬಾಗಿಲು ತಳ್ತಾನೆ, ಬಾಗಿಲು ಓಪನ್ ಆಗೋದಿಲ್ಲ. ಅದೇ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾರೋ ಒಂದು ಹುಡುಗನ ನೋಡ್ಬಿಟ್ಟು ಬಂದ್ಬಿಟ್ಟು ತಲೆ ಮೇಲೆ ಒಂದೇಟು ಹೊಡ್ಬಿಟ್ಟು ಅಲ್ಲಿ ಪುಲ್ ಅಂತ ತೋರಿಸ್ತಾನೆ, ಎಳಿಬೇಕು ಬಾಗಿಲನ್ನ ಅಂತ. ಸೊ ಎಜುಕೇಷನ್ ಅನ್ನೋದು ಎಷ್ಟು ನೋಡಿ, ಆ ಹುಡುಗನಿಗೆ ಅದು ಪುಲ್ ಅನ್ನೋದು ಗೊತ್ತಿಲ್ಲ, ಪುಷ್ ಮಾಡ್ತಾ ಇರ್ತಾನೆ ಬಾಗಿಲನ್ನ. ಆ ಒಂದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡ್ಬಿಟ್ರು ಅಂದರೆ, ಅದಕ್ಕೆ ಹೇಳೋದು ಪೆನ್ ಈಸ್ ಮೈಟಿಯರ್ ದ್ಯಾನ್ ಸ್ವೋರ್ಡ್ ಅಂತ. ಒಂದು ಲೇಖನಿ ಕತ್ತಿಗಿಂತ ಹರಿತವಾಗಿರುತ್ತೆ ಅಂತ. ಸೊ ಎಜುಕೇಷನ್ ಇಲ್ಲ ಅಂದರೆ ನಾವು ಶಿಲಾಯುಗದಲ್ಲಿ ಬದುಕೋ ಥರ ಆಗ್ಬಿಡುತ್ತೆ. ಸೊ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಸ್ಕ್ಯಾಮ್ 1770 ಮಾಡಿದ್ದಾರೆ. ಇದೇ ಮುಂದಿನ ತಿಂಗಳು ಏಪ್ರಿಲ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ. ಇಡೀ ಟೀಮ್ಗೆ ವಿಶ್ ಯು ಗುಡ್ ಲಕ್. ಆ್ಯಂಡ್ ರಂಜನ್, ನಮ್ಮ ಅಪ್ಕಮಿಂಗ್ ಹೀರೋ, ಗುಡ್ ಲಕ್ ಅಪ್ಪ. ಆ್ಯಂಡ್ ಇವನ್ ನಿಶ್ಚಿತ ವಿದ್ಯಾ, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಟೆಕ್ನಿಷಿಯನ್ಸ್ಗೂ ಅಷ್ಟೇ ಥ್ಯಾಂಕ್ಸ್ ದರ್ ಕಣೆ ಅಂದರು. ಸೊ ಅದೇ ಎಲ್ಲ ಇದೇ ಆಗೋದು ಮಾರೆ, ಎಲ್ಲ ಹೇಳೇ ಆಗ್ತದೆ. ಮತ್ತು ನಮ್ಮ ಕರಿಯೋದು ನಾವೆಲ್ಲ ಪ್ಲ್ಯಾನ್ ಮಾಡಿರ್ತೇವೆ, ಇದು ಮಾತಾಡ್ಬೇಕು, ಅದು ಮಾತಾಡಬೇಕು. ಅರ್ಧ ನರ್ವಸಲ್ಲಿ ಹೋಗಿಬಿಡ್ತದೆ, ಇನ್ನೊಂದು ಅರ್ಧ ಇವರೆಲ್ಲ ಮಾತಾಡಿರ್ತಾರೆ. ಓಕೆ, ಸೊ ಅದೇ ಸ್ಕ್ಯಾಮ್ 1770 ಈ ಸಿನಿಮಾದಲ್ಲಿ
ಎಷ್ಟು ಮೆಸೇಜ್ ಇದೆಯೋ ಅಷ್ಟೇ ಎಂಟರ್ಟೈನಿಂಗೂ ಆಗಿದೆ. ಸೊ ಯಾರು ಮರಿಬೇಡಿ, ಸಿನಿಮಾ ಅಂತಂದಾಗ ಎಂಟರ್ಟೈನಿಂಗೂ ಇದೆ. ಸೊ ಕಂಪ್ಲೀಟ್ ಎಂಟರ್ಟೈನಿಂಗು ಎಲ್ಲ ಮೂಡಿದಂಥ ಒಂದು ಸಿನಿಮಾ. ಹಾಗೆ ಈ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ತುಂಬ ಅಂದರೆ ಖುಷಿಯಿಂದ ಮಾಡಿದ್ದೇವೆ ನಾವು, ಶೂಟಿಂಗ್ ಸೆಟ್ಟಲ್ಲಿ ಆಗಿರಲಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸಾರಿಗೂ ವಿಕಾಸ್ ಅಣ್ಣನಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವರು ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಅಂದರೆ ಇವರಿಬ್ಬರು ನನಗೆ ತುಂಬ ಕಾದಿದ್ದಾರೆ. ನಾನು ಕಾಂತಾರ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ. ಅಂದರೆ ಶೂಟಿಂಗ್ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ಕಾಲ್ ಮಾಡ್ತಾಯಿದ್ರು, ನನ್ನ ಕಾಲ್ ಸಿಗ್ತಾ ಇರಲಿಲ್ಲ. ಪಾಪ ವೆಯ್ಟ್ ಮಾಡಿ ಅದಾದಮೇಲೆ ಯಾರೋ ನನಗೆ ಅಲ್ಲಿ ಸೆಟ್ಟಲ್ಲೆಲ್ಲ ಬಂದವರೆಲ್ಲ ಹೇಳ್ಕೊಂಡು ಫೋನ್ ಎತ್ತಿಲ್ಲ ಅಂತ ನೀವು ಅಂತ. ಸೊ ಅಲ್ಲಿಂದ ಫೋನ್ ಎತ್ತಿ ಮಾತಾಡಿ ನಿಮಗೆ ಕಾಯ್ತಾಯಿದ್ವಿ ಅಂತ ಹೇಳಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಒಳ್ಳೆ ಒಂದು ಮೂಮೆಂಟ್. ತುಂಬ ಫ್ರೆಂಡ್ಸು ಸಿಕ್ಕಿದ್ದಾರೆ ನನಗೆ, ಧನುಷ್, ಹಾಗೆ ನಿಶ್ಚಿತ, ವೈಷ್ಣವಿ, ಹಾಗೆ ತುಂಬ ಜನ ಇದ್ದಾರೆ ಇನ್ನು. ಹಾಗೆ ಅಷ್ಟೇ. ಐ ಥಿಂಕ್ ಐ ಆಮ್ ಅ ಸ್ಟೂಡೆಂಟ್. ಸೊ ನನ್ನ ಜೊತೆ ನಾನು ಓದ್ತಾ ಇರೋ ಸ್ಟೂಡೆಂಟ್ ಆಗಿ ನಾನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ನನಗೆ ಸೀಟ್ ತೊಗೊಳ್ಳೋವಾಗ ನನಗೇನು ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ನನಗೆ ಯಾರಿಂದ ಏನು ಹೆಲ್ಪ್ ಆಗುತ್ತೆ ಇಸ್ ವಾಟ್ ನನ್ನ ಕ್ಯಾರೆಕ್ಟರ್ ಇಸ್ ಅಬೌಟ್. ರಿಯಲ್ ಲೈಫ್ ಅದೇ ತುಂಬ ರಿಲೇಟಬಿಲಿಟಿ ಇದೆ. ಅಂದರೆ ನನ್ನ ಪರ್ಸ್ನಲಿ ಆಗಿಲ್ಲ ಅಂದರೂ ಐ ನೋ ಫ್ರೆಂಡ್ಸ್ ಅಲ್ಲ, ಅವ್ರಿಗೆ ಐ ಕ್ಯಾನ್ ಸೇ ಸರ್ ಸ್ಟೋರಿ ಹೇಳುವಾಗ ಅದೇ ಐ ಸೆಡ್ ನನ್ನ ಫ್ರೆಂಡ್ಸ್ ಜೊತೆನೂ ಈ ಥರ ಆಗಿದೆ ಅಂತ ಅದು ನಮಗೆ ಗೊತ್ತಿರುತ್ತೆ. ಸೊ ನನ್ನ ಪೇರೆಂಟ್ಸ್ ಆಲ್ಸೋ ಅವ್ರನ್ನು ಕೇಳಿದಾಗ ದಿ ಸೆಡ್ ಓಕೆ ಹೀಗೆಲ್ಲ ಆಗುತ್ತೆ ಅಂತ ಅವ್ರಿಗೂ ಥ್ರೂ ದ ಪ್ರಾಸೆಸ್ ಆಫ್ ದ ಮೂವಿ ಗೊತ್ತಾಗಿದೆ. ಸೊ ಐ ಹೋಪ್ ಈ ಅವೇರ್ನೆಸ್ ಇನ್ನೂ ತುಂಬ ಜನಕ್ಕೆ ರೀಚ್ ಆಗುತ್ತೆ ಥ್ರೂ ದ ಮೂವಿ ಅಂತ. ಸೊ ಹಾಂ, ಇದು ನನ್ನ ಮೊದಲನೇ ಸ್ವಾಮಿ ಅಂಕಲ್ ಹೆಲ್ಪಿಂದ ಐ ಥಿಂಕ್ ಐ ಗಾಟ್ ದಿ ರೋಲ್. ಸರ್ ಜೊತೆ ಐ ಆಡಿಷನ್ ಆ್ಯಂಡ್ ಐ ಥಿಂಕ್ ಹಿ ಲೈಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ವಾಮಿ ಅಂಕಲ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಮೂವಿನ ನಾವು ತುಂಬ ಲೈಕ್ ಹಿ ಸೆಡ್ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಬೀಯಿಂಗ್ ಅ ಸ್ಟೂಡೆಂಟ್ ಐ ಥಿಂಕ್ ದ ಮೂವಿ ಗಿವ್ಸ್ ಅ ಮೆಸೇಜ್, ಅಂದರೆ ರಿಲೇಟಬಲ್. ಐ ರಿಮೆಂಬರ್ ಸರ್ ಹೇಳೋವಾಗ ಸ್ಟೋರಿನ ಐ ಮೀನ್ ಕಟ್ ಆಫ್ ಮಾಡಿಬಿಟ್ಟು ಇದು ನನ್ನ ಫ್ರೆಂಡ್ಗಾಗಿತ್ತು ಅಥವಾ ಅವ್ರಿಗೆ ಹಂಗಾಗಿತ್ತು ಅಂತ ಐ ಕುಡ್ ಟೆಲ್. ಸೊ ಬೀಯಿಂಗ್ ಸ್ಟೂಡೆಂಟ್ಸ್ ಐ ಥಿಂಕ್ ಎಲ್ಲರಿಗೂ ಒಂಥರ ಯಾರಾದರೂ ಒಬ್ರು ಇರ್ತಾರೆ ಗೊತ್ತಿರೋರು ವಿತ್ ಹೂಮ್ ಈ ಥರ ಆಗಿರುತ್ತೆ ಅಂತ. ಸೊ ವಾಚಿಂಗ್ ದಿಸ್ ಮೂವಿ ಐ ಥಿಂಕ್ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಆಸ್ ಟು ವಾಟ್ ಈಸ್ ಹ್ಯಾಪನಿಂಗ್ ಎಜುಕೇಷನ್ ಸಿಸ್ಟಮಲ್ಲಿ ಅಂತ. ಸೊ ಲೈಕ್ ಹಿ ಸೈಡ್ ಎಲ್ಲರೂ ಹೇಳಿದ್ದಾರೆ ಮೂವಿ ಬಗ್ಗೆ. ಸೊ ಪ್ಲೀಸ್ ಐ ಥಿಂಕ್ April 12th ಬಂದು ಮೂವಿನ ನೋಡಿ. ಥ್ಯಾಂಕ್ ಯು. ಅಯ್ಯೋ ಮೆಚೂರ್ ಆಗಿ ಅದು ಯಾವ ತೂಕ ಮಾಡ್ತಿದ್ರೆ ಗೊತ್ತಿಲ್ಲ ನನಗೆ, ಮೆಚೂರ್ ಆಗಲಿಲ್ಲ. ಓಕೆ, ಹಾಗೆ ಇದ್ದೇನೆ. ಮೀಸೆ ನೋಡ್ಬಿಟ್ಟು ಹೇಳಿದ್ರ ಅದೇ. ಸೊ ಈ ಪಾತ್ರದಲ್ಲಿ ಹೇಗೆಂದರೆ ಅಲ್ಲೇನೋ ದಡ್ಡಾಗಿ ಸುಮ್ಮನೆ ಹೋಗ್ತಿದ್ನೋ, ಇಲ್ಲೇನೋ ಮಾತಾಡ್ತಿದ್ದೆ ನಾನು. ಸೊ ಆ ಒಂದು ವ್ಯತ್ಯಾಸ ಇದೆ. ಹಾಗೆ ತುಂಬ ಚುರುಕಾಗಿ ಎಲ್ಲರ ಹತ್ರ ಮಾತಾಡ್ತಾ ನಾನು ನಿಜ ಲೈಫಲ್ಲಿ ಆಗಿಲ್ಲ. ಸೊ ನಾನು ಆಪೋಸಿಟ್ಟಾಗಿ ನಾನು ಮಾಡ್ತಾಯಿದ್ದೇನೆ. ಸೊ ಅದು ಒಳ್ಳೆ ಮೂಡಿ ಬಂದಿದೆ, ನನಗೆ ತುಂಬ ಖುಷಿ ಆಯಿತು ಆ ಪಾತ್ರ. ವರ್ಕ್ಶಾಪ್ ಮಾಡ್ತಾ ಇರಬೇಕಾದ್ರೂ ಸೀರಿಯಸ್ ಹೇಳ್ತೇನೆ, ಡೈರೆಕ್ಟರ್ ಸರ್ ರಾತ್ರಿ ಬಂದು ಶೂಟಿಂಗ್ ಮುಗಿಸಿ ನೈಟ್ ಬಂದು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಯಾಕಂದರೆ ಬೆಂಗಳೂರು ಸ್ಲ್ಯಾಂಗ್ ಆಗಬೇಕಿತ್ತು. ನನಗೆ ಬೆಂಗಳೂರು ಸ್ಲ್ಯಾಂಗ್ ಬರ್ತಾ ಇರಲಿಲ್ಲ, ಲಿಟಲ್ ಬಿಟ್ ಮಿಕ್ಸ್ ಮಂಗಳೂರು, ಈಗಲೂ ಗೊತ್ತಾಗ್ತಿರ್ಬೋದು ಕೆಲವರಿಗೆ. ಸೊ ಹಾಗೆ ಆ ಥರ ಒಂದು ಕ್ಯಾರೆಕ್ಟರ್ ಚುರುಕಾಗಿರುವಂಥ ರಂಜನ್. ಡಬ್ಬಿಂಗ್ ನಾನೇ ಮಾಡಿದೆ, ತುಂಬ ಕಷ್ಟಪಟ್ಟು ಮಾಡಿದೆ. ತುಂಬ ದಿನ ತಗೊಳ್ತು ಡಬ್ಬಿಂಗಿಗೆ. ಇಲ್ಲ, ಬೆಂಗಳೂರು ಸ್ಲ್ಯಾಂಗ್ ಮಾಡ್ತಾಯಿದ್ದೆ ನಾನು. ಸೊ ಬೆಂಗಳೂರು ಸ್ಲ್ಯಾಂಗಲ್ಲಿ ತುಂಬ ದಿನ ತಗೊಳ್ತು ನನಗೆ ಅದು ಮಾಡಲಿಕ್ಕೆ, ಅದು ಬರಲಿಕ್ಕೆ. ಸೊ ತುಂಬ ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಸರು, ಈ ಥರ ಕೂಲಾಗಿ ಮಾಡು ಅಂತ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಡಬ್ಬಿಂಗ್ ಮಾಸ್ಟ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಅಯ್ಯೋ ಸಣ್ಣ ಪುಣ್ಣ ಮಿಸ್ಟೇಕ್ ಆಗುತ್ತೆ, ಸಾರಿ. ಸೊ ಆ ಥರ. ಸೊ ಎಲ್ಲರೂ ನೋಡಿ, ಸಿನಿಮಾ April 12ಕ್ಕೆ ರಿಲೀಸ್ ಆಗ್ತಾಯಿದೆ. ನಿಮ್ಮ ಎಲ್ಲರ ಆಶೀರ್ವಾದ ಸದಾ ಬೇಕು. ಸರ್ಕಾರಿಯಲ್ಲಿ ನೀವು ದಡ್ಡ ಪ್ರವೀಣನನ್ನು ಹೇಗೆ ಗೆಲ್ಲಿಸಿದಿರೋ, ಇಲ್ಲಿ ನಮ್ಮ ಸ್ಕ್ಯಾಮ್ ಹುಡುಗನನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು.